बीजापुर में फिर पलटी केएसआरटीसी बस, 8 से ज्यादा यात्री घायल। बीजापुर में एक बार फिर सड़क हादसा देखने को मिला है। जमखंडी से बीजापुर आ रही केएसआरटीसी बस कल रात दुर्घटना का शिकार हो गई। मिली जानकारी के मुताबिक कजापुर और सारवाड़ के पास बस का नियंत्रण अचानक बिगड़ गया, जिसके बाद बस सड़क पर पलट गई। यात्रियों का कहना है कि बस 2 से 3 बार पलटी खा गई। इस बस में लगभग 50 से 60 यात्री सवार थे, जिनमें बुजुर्ग, महिलाएं और बच्चे भी शामिल थे। हादसे में 8 से ज्यादा लोग घायल हुए हैं। घायलों को तुरंत बीजापुर जिला सरकारी अस्पताल में भर्ती कराया गया है, जहां उनका इलाज जारी है। यात्रियों के अनुसार इस दुर्घटना में किसी दूसरी गाड़ी की कोई भूमिका नहीं थी। बस का संतुलन बिगड़ने के कारण ये हादसा हुआ है। सबसे बड़ी राहत की बात ये रही कि इस भयानक दुर्घटना में किसी भी यात्री की जान नहीं गई। फिलहाल पुलिस और संबंधित अधिकारी मामले की जांच कर रहे हैं। आइए अब सुनते हैं इस हादसे को लेकर बस में मौजूद यात्रियों ने क्या कहा। ಏನಾಗಿದ್ರಮ್ಮ? ನನಗೆ ನೋಡ್ರಿ ಮೂಮೆಂಟ್ ಆಗಾಕ ಅಳಗಾಡಕ್ ಆಗೋಲಾಗೈತ್ರಿ. ಸೊಂಟ ಎದಿ ಅಳಕಾಕತೈತ್ರಿ. ಘಟನೆ ಏನಾಗಿದ್ರಮ್ಮ? ಘಟನೆ ಬಸ್ ಇಂದ ಬರಾಕತ್ತಿದ್ದೇನ್ರಿ ಮುದೋಳದಿಂದ. ಬಸ್ ಪಲ್ಟಿ ಆಗಿ ಬಿತ್ರಿ. ಗಚ್ ಗಚ್ ಅಂತ 2 ಸಲ ಕೂತಿನ್ರಿ ನಾನು. ಅದ್ರ ಸಲಾಗ ಅದ ಏನ್ ಇದು ಆಗೈತೋ ಗೊತ್ತಿಲ್ರಿ ಸರ್, ನನ್ಗ ತ್ರಾಸ ಆಗತೈತ್ರಿ. ಅಂದ್ರ ನಿಮಗ್ ಏನ್ ಅನಸ್ತೈತಿ, ಹೇಗಾಗೈತಿ ಅಂತ ಹೇಳಿ ಘಟನೆ? ನನಗ್ ಗೊತ್ತಿಲ್ರಿ ಸರ್, ನಾವ್ ಸ್ವಲ್ಪ ಕಣ್ಣು ಮುಚ್ಕೊಂಡ್ ಕೂತಿದ್ದೆ. ಅದು ಒಮ್ಮೆ ಕಚ್ಚ ನಾನ ಎದ್ಯಾಗ ಸಿಕ್ಕೊಂಡಂಗ ಆಯ್ತ್ರಿ. ಅದಕ್ಕ ಕಣ್ತರ್ ನೋಡುತ್ತನ ಬಸ್ ಪಲ್ಟಿ ಆಗಾಕತ್ತಿತ್ತು. ಏನ್ ಬೇಡಿಕೆ ಅದಾವಮ್ಮ? ನಂದ್ ಏನಿಲ್ರಿ ಸರ್, ನನಗ ಆರಾಮಾಗಿ ಸಾಕ್ರಿ. ನನಗ್ ಬೇರೆ ಏನೋ ಬೇಡಿಕೆ ಇಲ್ರಿ, ನನ್ನ ಆರಾಮ್ ಮಾಡ್ಕೊಡ್ರಿ. ನನಗ್ ಸ್ವಲ್ಪ ಅಡ್ಡಾಡಂಗ್ ಮಾಡ್ಕೊಡ್ರಿ ಸರ. ನಿಮ್ ಹೆಸರಮ್ಮ? ದ್ರಾಕ್ಷಾಯಣಿ ತೋಳ್ಮಟ್ಟಿ. ಬಸ್ ಪಲ್ಟಿ ಆಗಿದೆ. ಬಸ್ ಪಲ್ಟಿ ಎಲ್ಲಾಗೈತ್ರಿ ಇದು? ಇದು ಕಜಾಪುರ ಮತ್ತು ಸಾರವಾಡ. ಇದು ಯಾವ ಬಸ್ ಲಿಂತ ಬರ್ಲಿಕ್ಕಿದ್ರಿ? ಇದು ಯಾವ ಬಸ್ ಐತೆ ಗೊತ್ತಿಲ್ಲ. ಕೆಎಸ್ಆರ್ಟಿಸಿ ಬಸ್. ಕೆಎಸ್ಆರ್ಟಿಸಿ ಬಸ್. ಎಷ್ಟು ನಿಮಗ್ ಬಸ್ ನಲ್ಲಿ ಎಷ್ಟು ಇದ್ರು ನಿಮಗ್ ಅನ್ಸು ಮಟ್ಟಿಗೆ? ಒಂದು 50-60 ಮಂದಿ. 50-60 ಮಂದಿ. ಇದು ಬಸ್ ಹೆಂಗ್ ಪಲ್ಟಿ ಆಯ್ತು ನಿಮಗ್ ಏನ್ರಿ ಗೊತ್ತು? ನಾವು ಮುಖದಿದ್ದಾನ ಮುಖಂದಾಗ ಗೊತ್ತಾಗಲಿಲ್ಲ ನಮ್ಗೆ. ಎಷ್ಟ್ ಪಲ್ಟಿ ಆಗಿತ್ರಿ? ನಾವು 2-3 ಆಗಿರ್ಬೋದು. 2-3 ಪಲ್ಟಿ. 3 ಆಗ. ಮತ್ತೆ ಬೇರೆ ಗಾಡಿ ಯಾವ್ದ್ರ ಗಾಯ? ಯಾರಿಗ್ರಿ ಜೀವದ ಏನ್ರಿ? ಏನಾಗಿಲ್ಲ, ಬಟ್ ಮಾತ್ರ ಬಹಳ ಆಗಿತ್ತು. ಅದು ನೋಡ್ಬೇಕು. ಈಗ ನಿಮಗ್ ಎಲ್ಲೆಲ್ಲಿ ಬಡ್ದೈತ್ರಿ? ನನಗ ಇಲ್ಲಿ ಬಡದ್ರಿ, ಆಮೇಲೆ ಇಲ್ಲಿ ಬಡದ. ಈಗ ನಿಮ್ ಬೇಡಿಕೆ ಏನದಾವ? ನಮ್ಗೆ ಸರಿ ಮಾಡ್ಕೊಟ್ರ ಸರ್. ಈಗ ಹಿಂಗೆ ಮುಂದೆ ಬೇರೆ ಬಸ್ ಈಗ 3ನೇ ಇದು ಘಟನೆ ಆಗಿದ್ದು, ಹಿಂಗೆ ಘಟನೆ ಹಾಕತ್ ಹೋದ್ರೆ ಹೇಗ? ಹಿಂಗ ಆಗ್ಬಾರ್ದ್ರಿ. ಇನ್ನೊಬ್ರಿಗೆ ಯಾರಿಗೆ ಆಗ್ಬಾರ್ದು, ನಮಗಾದಾಗ ಇನ್ನೊಬ್ರಿಗೆ ಆಗ್ಬಾರ್ದು. ಕೇರ್ಫುಲ್ ಮಾಡ್ಬೇಕು. ಅವ್ರಿಗೆ ಕೆಎಸ್ಆರ್ಟಿಸಿ ಅವ್ರಿಗೆ ಏನು ಕೇರ್ಫುಲ್ ಮಾಡಲ್ಲ. ಈಗ ಎಚ್ಚರಿಕೆ ಆಗ್ಬೇಕು ಅವ್ರು. ಎಚ್ಚರಿಕೆ ಆಗ್ಬೇಕಲ್ರಿ. ಹಿಂಗ್ ದಿನ ಪಲ್ಟಿ ಮಾಡಿದ್ರೆ ಮಂದಿ ಹೆಂಗ್ ಮಾಡ್ತಾರ ಹೇಳಿ. ಹೆಂಗ್ ಬಸ್ಸಿಗೆ ಏರ್ಲಕ್ ಹೆಂಗ್ ಹೋಗೋದು ಮಂದಿ? ಈಗ ಬಸ್ ನಲ್ಲಿ ಮಹಿಳೆಯರು ಇದ್ರು, ಕೂಸುಗಳು ಇದ್ರು. ಕೂಸುಗಳು, ಸಣ್ಣ ಕೂಸುಗಳು. ಒಟ್ ಅದ್ರಾಗ ಕೂಸುಗಳಿಗೆ ಏನೂ ಆಗಿಲ್ಲ. ಇದು ಚಲೋ ಮಾತು. ಇದು ಮಾತ್ರ ಭಾರಿ ಆಗ್ಯದ. ತಮ್ಮ ಹೆಸರು? ಅನಿಲ್ ಎಸ್ ಮೋರ್ನು. ಬಹಳ ಪೆಟ್ಟಿರ್ತೈತಿರ? ನಿಮಗ್ ಏನ್ ಅನಿಸ್ತೈತಿ ಯಾರ್ದು ತಪ್ಪಿದ್ದು ಅಂತ ಹೇಳಿ? ಯಾಕಂದ್ರ ಆ ಬಸ್ ಬಿಟ್ಟು ಬೇರೆ ಬಸ್ ಅಥವಾ ಯಾವ್ದು ವೆಹಿಕಲ್ ಇದ್ದಿದ್ದಿಲ್ಲ ಅನ್ಲಿಕ್ತೀರಿ ನೀವು? ನಿಮ್ಮ ಹೆಸರು? ಕಲ್ಲಪ್ಪ. ಯಾವ್ರಲಿಂತ್ರ ಬರ್ಲಿಕ್ತಿದ್ರ? ನಾನು ಜಮಖಂಡಿಯಿಂದ. ಇದು ಘಟನೆ ಆಗಿದ್ದು ನಿಮ್ ಬೇಡಿಕೆ ಏನದವಣ? ಏನ್ ಆರಾಮಾದ್ರೆ ಸಾಕ್ರಿ, ಜೀವ ಒಂದ್ ಉಳ್ದೈತ್ರಿ, ಅದ ಸಾಕೋದ್ರ ದೇವ್ರ ಬೇಡ್ಕೊಳ್ರಿ. ಈಗ ನೀವು ಇಲ್ಲಿ ಆಸ್ಪತ್ರೆಯಲ್ಲಿ ಅದಿರಿ, ಈಗ ನಿಮ್ ಮನಿ ನಡ್ಸೋರೋದು ಯಾರು? ನಿಮ್ ಜೊತೆ ಹಿಂಗಾಗಿತ್ತ? ಈ ಮನ್ಯಾಗ ಹೇಳಿದ್ರ ಅವ್ರಿಗೆ ಸಾಕಾಕತ್ರಿ, ಹೇಳೇ ಇಲ್ರಿ. ಈಗ ನಿಮಗ ಪೆಟ್ ಹತ್ತೈತಿ, ಈಗ ಮಾತಾಡಕ್ ಬರೋಲ್ತು, ಈಗ ಮನಿ ನಡ್ಸೋದಂದ್ರ ಬಹಳ ಕಷ್ಟ. ಯಾರು ನಡೆಸ್ತಾರ್ರಿ ಸರ? ಎಲ್ಲೆಲ್ಲಿ ಪಡೆದಿತ್ರಣ್ಣ ನೀವು? ಆಸ್ಪತ್ರೆಯವರು ನಿಮಗ್ ಬಹಳ ಇದು ಕೊಡಿ ಅಂದ್ರ ಚಲೋ ಟ್ರೀಟ್ಮೆಂಟ್ ಕೊಡಾಕ್ತಾರ? ಕೊಡ್ಲಾ ಹತ್ಯಾರ್ರಿ.
ಪಟ್ಟಿ ಹೆಚ್ಚಾರ ಕೇರ್ಫುಲ್ ಮಾಡೋದಾಗ ಸರ್. ಯಾಕಂದ್ರೆ ಏನ್ರಿ ಕ್ಯಾನಲ್ಲಿ ಏನ್ ಹೇಳ್ತಾರೆ ಕೂಡ್ರಿ ನಿಂದ್ರಿ ಮಾಡ್ತೀವಿ ಇದಕ್ಕೆ ಪಟ್ಟಿ ಹಚ್ತಾನ ಲಿಕ್ವಿಡ್ ಹಚ್ಚಿಬಿಡ್ತಾನ ಸ್ವಲ್ಪ ಇದೆಲ್ಲ ಪೂರ ಎಲ್ಲ ಬ್ಯಾನ್ ಐತೆ ಓಪನ್ ಆಗಲಾಗಿದೆ. ಈಗ ಚಕ್ರ ಏನ್ರಿ ನಿಮಗ ಚಕ್ರ ಏನ್ ಬಂದಿಲ್ಲ. ಮೊದಲದು ಏನ್ರಿ ಅಲ್ಲಿ ಆಕ್ಸಿಡೆಂಟ್ ಆದಲ್ಲಿ ಬಂದಿತ್ತು ಏನು ಅದ ಕಡೆ ಅಲ್ಲಿ ಒಂದ್ ಸ್ವಲ್ಪ ಬಂದಿತ್ತು ನಾರ್ಮಲ್ ನೀರ್ ಕುಡಿದು ಎಪ್ಸಿದ್ರು 4 ಮಂದಿ. ಅಡ್ಮಿಟ್ ಅದು ಮಾಡ್ಕೊಳ್ಳಿಗಿತ್ತಾರ ಏನು ಹೇಳಿಲ್ರ ಅವ್ರು. ಅದೇ ಕೇಳ್ಬೇಕಂತ ನಿಂತಿದಾರ ನನ್ರಿ ಈಗ ಹೇಳ್ಯಾರ ಅವ್ರು ಕೂಡ್ರಿ ಎಲ್ಲಾರು ಒಮ್ಮೆ ಇದು ಮಾಡ್ಕೊಂತ ಹೇಳ್ಯಾರ. ಮಾಡಿದ್ರೆ ಸರಿ ಮಾಡ್ಲಿಕ್ಕಂದ್ರೆ ಮುಂದೆ ಏನಾರ ಪ್ರಯೋಜನ ಮಾಡೋದು. ಈಗ ಮಾಡ್ಲಿಕ್ಕಂದ್ರ ನಿಮ್ ಮುಂದಿನ ನಡೆ ಏನು ಮನ್ಯಾಗ ಅಂದ್ರೆ ನಿಮಗ್ ಆರಾಮ್ ಆಗುತ್ತ ಅನ್ಕೊಂಡ್ ನಾ ಇಲ್ಲೇ ಬಂದ್ರ ನನಗೆ ಇದು ಬೇಕ್ರಿ